ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಮಾರ್ನಿಂಗ್ ಟಿಫನ್ಗೆ ಅಂತ ಇಡ್ಲಿಗೆ ಆಡಿಸಿಟ್ಕೊಂಡಿದ್ದೆ. ಸೊ ಇಡ್ಲಿ ಮಡಗ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಹಾಕೋತಾ ಇದ್ದೆ. ಅದ್ರ ಜೊತೆ ನನ್ನ ಮಗನಿಗೆ ಯಾವ ಚಟ್ನಿ ತಿಂತಾನೋ ಅದರಲ್ಲಿ ತಿನ್ನಲಿ ಅಂದ್ಬಿಟ್ಟು ಸಿಹಿ ಚಟ್ನಿ ಖಾರ ಚಟ್ನಿ ಎರಡೂ ಮಾಡಿಕೊಟ್ಟೆ. ಬಿಕಾಸ್ ಅವ್ನು ಮಾರ್ನಿಂಗ್ ಟಿಫನ್ನೇ ಮಾಡಲ್ಲ, ಬೇಗ ತಿನ್ನಬೇಕಲ್ಲ ಅಂತ ಅಂದ್ಬಿಟ್ಟು ಅವ್ನು ಒಂಥರ ಆಗುತ್ತೆ, ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ತಿನ್ನೋದಿಲ್ಲ. ಈವನ್ ಮಧ್ಯಾಹ್ನ ಲಂಚ್ ಕೂಡ ತೊಗೊಂಡೋಗಂಗಿಲ್ಲ ಅಂತ ಅಂದ್ಬಿಟ್ಟು ಯಾವುದ್ರಲ್ಲಿ ತಿಂತಾನೋ ಅಂತ ಎಲ್ಲ ಥರ ವೆರೈಟಿನೂ ಮಾಡಿಕೊಡ್ತೀನಿ. ಬಟ್ ಆದರೂ ಅವ್ನು ನಾಷ್ಟ ಮಾಡಿದೆ ಹಾಗೆ ಹೋಗ್ತಾನೆ. ಅದೇ ಒಂದು ಸ್ವಲ್ಪ ಬೇಜಾರಾಗುತ್ತೆ ನನಗೆ. ಅದಾದಮೇಲಿಂದ ನಾನು ಕೂಡ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ತಿದ್ದು ಅವ್ನು ಸ್ಕೂಲಿಗೆ ಬಿಟ್ಟಾದಮೇಲೆ ಅವನು ಕರ್ಕೊಬರೋಕ್ಕೆ ಅಂತ ಹೋಗಿ ಅವನು ಕೂಡ ಕರ್ಕೊಂಡು ಬಂದ್ವಿ. ಅದಾದಮೇಲಿಂದ ನಮ್ಮ ಅತ್ತೆ ಆಸ್ಪತ್ರೆ ಹತ್ರ ಹೋಗಬೇಕಿತ್ತು, ಅವ್ರದ್ದು ಚೆಕಪ್ ಇತ್ತು. ಸೊ ಅವ್ರಿಗೂ ಕೂಡ ತೋರಿಸ್ಕೊಬರೋಕ್ಕೆ ವಿದ್ಯಾರಣ್ಯ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರಿಗೂ ಶುಗರ್ BP ಕೊಲೆಸ್ಟ್ರಾಲ್ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ಅವ್ರದ್ದು ಎಲ್ಲ ನಾರ್ಮಲ್ ರಿಪೋರ್ಟ್ ಬಂತು. ಅದಾದಮೇಲೆ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ತಿರ್ಗಾ ಅವ್ನ ಬೈಕ್ ರೆಡಿ ಮಾಡ್ಸೋಕ್ಕಾಗಿರಲಿಲ್ಲ. ಅವ್ನ ಬರ್ಡೇಲಿ ನಮ್ಮ ಪಪ್ಪ ಮಮ್ಮಿ ಗಿಫ್ಟಾಗಿ ಕೊಟ್ಟಿದ್ದರು ಬೈಕ್ನ. ಬಟ್ ಆದರೆ ಒಂದೇ ಮಂತ್ ಅವ್ನು ಓಡಿಸಿದ್ದು. ಅದಾದಮೇಲೆ ಅವ್ನು ಓಡ್ಸೋಕ್ಕಾಗಿಲ್ಲ, ಏಕೆಂದರೆ ಅವ್ನು ವೈರ್ ಕಿತ್ತಾಕ್ಬಿಟ್ಟು ಸ್ವಲ್ಪ ಬ್ಯಾಟ್ರಿ ಕೂಡ ಲೋ ಮಾಡಿಬಿಟ್ಟಿದ್ದ. ಸೊ ಅದನ್ನು ಹಾಕಿಸ್ಕೊಬರೋಣ ಅಂತ ಕುವೆಂಪು ನಗರ್ RR ಸೈಕಲ್ ಹೋದ್ವಿ. ಅಲ್ಲಿ ಶಾಪ್ ಓಪನ್ ಇರಲಿಲ್ಲ. ಆಮೇಲೆ ಬೋಗಾದಿ ರಿಂಗ್ ರೋಡ್ಗೆ ಬನ್ನಿ ಅಂತ ಹೇಳಿದ್ರು. ಸೊ ಅಲ್ಲೇ ಹೋಗ್ಬಿಟ್ಟು ಬ್ಯಾಟ್ರಿ ಹಾಕಿಸ್ಕೊಂಡು ಅವ್ನು ಬೈಕ್ ರೆಡಿ ಮಾಡಿಸ್ಕೊಂಡು ಕರ್ಕೊಬಂದ್ವಿ. ತಿರ್ಗಾ ಬಂದು ಮನೇಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ತಿರ್ಗಾ ಸಂಜೆ ಮೇಲೆ ನಮ್ಮ ಅತ್ತೆ ಮಾವನ ಆ್ಯನಿವರ್ಸರಿ ಪ್ರಯುಕ್ತ ಪಲಾವ್ ಕಬಾಬ್ ಮತ್ತು ಚಾಪ್ಸ್ ಮಾಡಿಕೊಡು ಅಂತ ಕೇಳಿದ್ರು ನಮ್ಮ ಮಾವ. ಸೊ ಅವ್ರ ಆ್ಯನಿವರ್ಸರಿ ಸ್ಪೆಷಲಾಗಿ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡಿಕೊಡೋಣ ಅಂತ ಅದನ್ನೇ ಮಾಡಿ ಎಲ್ಲರಿಗೂ ಊಟಕ್ಕೆ ಬಡಿಸ್ಕೊಟ್ಟೆ. ಎಲ್ಲರೂ ಖುಷಿಯಿಂದ ತಿಂದರು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.